ನಮ್ಮ ಬಗ್ಗೆ ನಾವು ಕೇಳಿದ್ರೆ ನಾವು ಹೇಳಕ್ಕೆ ಬರಲ್ಲ ನಮಗೆ. ಯಾಕೆಂದರೆ ನಮ್ಮ ಬಗ್ಗೆ ನಾವು ಸ್ಟಡಿ ಮಾಡಿರಲ್ಲ, ಬೇರೆಯವ್ರ ಬಗ್ಗೆ ಯಾವಾಗಲೂ ಸ್ಟಡಿ ಮಾಡಿರ್ತೀವಿ. ನಾವು ಯಾವಾಗಲೂ ಬೇರೆಯವ್ರ ಬಗ್ಗೆ ತುಂಬ ತಿಳ್ಕೊಂಡಿರ್ತೀವಿ. ಬೇರೆಯವ್ರ ಬಗ್ಗೆ ಏನಾದರೂ ಒಂದು ಕೇಳಿದ್ರೆ ಅವ್ರು ಹೇಗೆ ಅಂತ ಹೇಳಿದ್ರೆ ಸಾಕು, ತುಂಬ ಅಷ್ಟುದ್ದ ಹೇಳ್ತೀವಿ. ಅವ್ರ ಗುಣ ಹೀಗೆ, ಅವ್ರು ಏನು ಇಷ್ಟಪಡ್ತಾರೆ, ಅವ್ರೇನು ಇಷ್ಟಪಡಲ್ಲ, ಅವ್ರಿಗೆ ಹೇಗಿದ್ದಾರೆ, ಅವ್ರ ಆಲೋಚನೆಗಳು ಹೇಗಿರುತ್ತೆ, ಅವ್ರ ಯಶಸ್ಸು ಹೇಗಿದೆ, ಅವ್ರ ಕೀರ್ತಿ ಹೇಗಿದೆ, ಅವ್ರು ಯಾವುದ್ರಲ್ಲೆಲ್ಲ ಮುಂದೆ ಇದ್ದಾರೆ, ಏನು ಪ್ರತಿಯೊಂದನ್ನು ಕೂಡ ನಾವು ಹೇಳ್ತೀವಿ ಅವರಿಗೆ. ಬೇರೆಯವರಿಗೆ ಬಗ್ಗೆ ನಾವು ತುಂಬ ತಿಳ್ಕೊಂಡಿರ್ತೀವಿ. ಆದರೆ ನಮ್ಮ ಬಗ್ಗೆ ನಾವು ಕೇಳಿದ್ರೆ ನಾವು ಹೇಳಕ್ಕೆ ಬರಲ್ಲ ನಮಗೆ. ಯಾಕೆಂದರೆ ನಮ್ಮ ಬಗ್ಗೆ ನಾವು ಸ್ಟಡಿ ಮಾಡಿರಲ್ಲ, ಬೇರೆಯವ್ರ ಬಗ್ಗೆ ಯಾವಾಗಲೂ ಸ್ಟಡಿ ಮಾಡಿರ್ತೀವಿ. ನಮ್ಮ ಬಗ್ಗೆ ನಾವು ಸ್ಟಡಿ ಮಾಡಲ್ಲ. ನಮ್ಮ ಬಗ್ಗೆ ನಾವು ಸ್ಟಡಿ ಮಾಡಬೇಕು ಯಾವತ್ತೂ. ನಮ್ಮ ಮನಸ್ಸು ಎಲ್ಲಿ ಓಡ್ತಾ ಇದೆ, ಅದು ಏನು ಇಷ್ಟಪಡುತ್ತೆ, ಏನು ಇಷ್ಟಪಡಲ್ಲ, ಅದು ಅದಕ್ಕೇನು ಗುರಿ ಇದೆ, ಯಾವ ಗುರಿ ಕಡೆ ಹೋಗಬೇಕು, ಏನು ಮಾಡಬೇಕು ಅಂತೆಲ್ಲ ನಮ್ಮ ಬಗ್ಗೆ ನಾವು ಯಾವತ್ತೂ ಚಿಂತೆ ಮಾಡಿರಲ್ಲ. ನಮ್ಮ ಬಗ್ಗೆ ನಾವು ಸ್ಟಡಿ ಮಾಡಿ ನಮ್ಮ ಬಗ್ಗೆ ಏನು ಬೇಕು ಅಂತ ನಾವು ತಿಳ್ಕೊಂಡಿರಲ್ಲ. ಬೇರೆಯವ್ರ ಬಗ್ಗೆ ತುಂಬ ತಿಳ್ಕೊಂಡಿರ್ತೀವಿ. ಹಾಗಾಗಿ ಯಾವತ್ತು ಬೇರೆಯವ್ರ ಬಗ್ಗೆ ತಿಳ್ಕೊಬಾರ್ದು ಅಂತಲ್ಲ, ಬೇರೆಯವ್ರ ಬಗ್ಗೆನೂ ತಿಳ್ಕೊಬೇಕು. ಯಾಕೆಂದರೆ ಬೇರೆಯವ್ರ ಬಗ್ಗೆ ತಿಳ್ಕೊಂಡ್ರೇ ಅವ್ರ ಹ್ಯಾಬಿಟ್ಸ್ ಏನು, ಅವರು ಇದೇನು ಅಂತ ಹೇಳಿದ್ರೆ ನಾವು ಆವಾಗ ಅವ್ರ ಜೊತೆ ನಾವು ಸ್ನೇಹ ಬೆಳೆಸೋಕ್ಕಾಗೋದು. ಬೇರೆಯವ್ರನ್ನ ನೋಡಿ ಅವ್ರನ್ನ ಸ್ಟಡಿ ಮಾಡಿ ಅವ್ರ ಸ್ನೇಹ ವಿಶ್ವಾಸನ ಬೆಳೆಸಬೇಕು, ಅದು ಒಳ್ಳೆಯದೇ. ಅಷ್ಟೇ ಮುಖ್ಯವಾಗಿ ನಮ್ಮ ಬಗ್ಗೆನೂ ಮೊದಲು ನಾವು ತಿಳ್ಕೊಂಡಿರಬೇಕು. ನಮ್ಮ ಬಗ್ಗೆ, ನಮ್ಮ ಶರೀರ ಪ್ರಕೃತಿ ಏನಿದೆ, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಅದಕ್ಕೇನು ಊಟ ಕೊಡಬೇಕು, ಯಾವುದು ಊಟ ಇಷ್ಟಪಡುತ್ತೆ, ಯಾವುದು ಆಗಲ್ಲ, ಅದಕ್ಕೆ ಬರಲ್ಲ. ಹಾಗೂ ಮನಸ್ಸು, ಮೆಂಟಲ್ ಬಾಡಿಯಲ್ಲಿ ನಾವು ಯಾವ ರೀತಿ ಆಲೋಚನೆ ಮಾಡ್ತಾಯಿದ್ದೀವಿ, ನಮ್ಮ ಮನಸ್ಸು ಎಲ್ಲಿ ಓಡ್ತೈತೆ, ಯಾವ ಕಡೆ ಸ್ಟಕ್ ಆಗೈತೆ, ಏನೆಲ್ಲ ಆಲೋಚನೆ ಮಾಡ್ತೀವಿ ಬೆಳಗ್ಗೆ ಗೆದ್ದು, ನಾವು ಯಾವ ರೀತಿ ನೆಗೆಟಿವ್ ಆಗಿದ್ದೀವಿ, ಯಾವುದ್ರಲ್ಲಿ ಪಾಸಿಟಿವ್ ಆಗಿದ್ದೀವಿ, ನಾವು ಹೇಗೆ ತೊಗೊಂಡು ಹೋಗಬೇಕು ಅಂದ್ಬಿಟ್ಟು ನಮ್ಮ ಬಗ್ಗೆನೂ ನಾವು ಸ್ಟಡಿ ಮಾಡ್ಕೋಬೇಕು ಯಾವತ್ತೂ. ನಮ್ಮ ಬಗ್ಗೆ ನಾವು ಸ್ಟಡಿ ಮಾಡಿಕೊಂಡು ನಾವು ಎಲ್ಲಿ ಸ್ಟಕ್ ಆಗಿದ್ದೀವಿ, ನಾವು ಎಲ್ಲಿ ವೀಕ್ನೆಸ್ ಇದ್ದೀವಿ ಅಂದ್ಬಿಟ್ಟಿದ್ದೇನೆ, ಆ ವೀಕ್ನೆಸ್ ಎಲ್ಲ ನಾವು ರಿಲೀಸ್ ಮಾಡಬೇಕು. ಎಲ್ಲಿ ಪಾಸಿಟಿವ್ ಇದ್ದೀವಿ, ಯಾವ್ದು ಕಡೆ ನಮಗೆ ಇಷ್ಟ ಆಗುತ್ತೆ, ನಮಗೆ ಯಾವ ಫೀಲ್ಡ್ ಇಷ್ಟ ಆಗುತ್ತೆ, ಅದನ್ನೆಲ್ಲ ಸ್ಟಡಿ ಮಾಡಿ ಆ ಕಡೆ ನಮ್ಮ ಮನಸ್ಸನ್ನು ಕರ್ಕೊಂಡೋದ್ರೆ ಆವಾಗ ನಾವು ಜೀವನದಲ್ಲಿ ತುಂಬ ಯಶಸ್ಸನ್ನು ಪಡಿಬೋದು. ಹಾಗೂ ಬೇರೆಯವ್ರ ಬಗ್ಗೆನೂ ಅಷ್ಟೇ, ತುಂಬ ತಿಳ್ಕೊಂಡಿದ್ರೆ ಅವ್ರ ಬಗ್ಗೆನೂ ನಾವು ಎಷ್ಟು ಬೇಕೋ ಅಷ್ಟರಲ್ಲೂ ಇರ್ಬೋದು ಅಲ್ವಾ. ಹಾಗೆಯೇ ಯಾವತ್ತೂ ಅಷ್ಟೇ, ಇದುವರೆಗೂ ನೀವು ಮಾಡಿಲ್ಲ ಅಂದರೆ ಖಂಡಿತ ನಿಮ್ಮ ಬಗ್ಗೆ ನೀವು 1 ಗಂಟೆ ಕುಂತ್ಕೊಂಡು ಯೋಚನೆ ಮಾಡಿ. ಏನು ಮನಸ್ಸು ಎಲ್ಲಿ ಹೋಗ್ತಾ ಇದೆ, ನೀವು ಯಾವ ಲೆವೆಲಲ್ಲಿ ಇದ್ದೀರಾ, ನೀವು ಏನು ಅಂತ ಎಲ್ಲ ಯೋಚನೆ ಮಾಡಿ ತೀರ್ಮಾನ ತೊಗೊಂಡು ಆಮೇಲೆ ಏನು ಬೇಕು ಪ್ರಿಕಾಷನ್ ತೊಗೊಂಡು ಮುಂದೆ ಹೋಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಮೀನಾಕ್ಷಿ, ಸ್ಪಿರಿಚುವಲ್ ಕೋಚ್, ಎನರ್ಜಿ ಹೀಲರಾಗಿ ಕೆಲಸ ಮಾಡ್ತಾಯಿದ್ದೀನಿ, ರೇಖಿ ಮಾಸ್ಟರ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.